ಒಂದು ಸ್ಮಾಲ್ ಜೋಕ್ಸ್. ಲೇಡೀಸ್ ಕಂಡಕ್ಟರ್. ಒಂದು ಸಲ ಏನಾಗಿತ್ತಂದ್ರೆ ಬಸ್ನೊಳಗೆ ಭಾಳಷ್ಟು ರಶ್ ಇತ್ತು. ಲೇಡೀಸ್ ಕಂಡಕ್ಟರ್ ಒಬ್ಬರು ಓಡಾಡಿ ಟಿಕೆಟನ್ನು ಕೊಡ್ತಾಯಿದ್ರು ವೇಗವಾಗಿ. ಹೀಗಾಗಿ ತಮ್ಮ ಮುಂದಿನ ಸ್ಟೇಜ್ ಹಂತ ಬರುವವರೊಳಗೆ ಎಲ್ಲ ಟಿಕೆಟನ್ನು ನೀಡಿ ಇನ್ನೇನು ಕುಂದಿರಬೇಕು ಅನ್ನುವಷ್ಟರಲ್ಲಿ ಒಬ್ಬ ಗುಡ್ಡ ಮುದುಕ ಅಜ್ಜ ಏನು ಮಾಡ್ತಾನಂತಂದ್ರೆ ಒದರ್ತಾನೆ, ಏ ಅಮ್ಮ ಬಾಯಿಲೆ ನನಗೆ ಟಿಕೆಟ್ ಕೊಡು ಅಂತ. ಸಿಟ್ಟಿಗೆ ಆ ಕಡೆಯಿಂದ ಲೇಡೀಸ್ ಕಂಡಕ್ಟ್ರು ಮನುಷ್ಯನೊಳಗೆ ಬೈಕೋತ ಬರ್ತಿರ್ತಾಳೆ. ಏನಂತ, ಇಷ್ಟೊತ್ತನ ಎಲ್ಲರನ್ನೂ ಕೂಗಿ ಕೂಗಿ ಟಿಕೆಟ್ ಯಾರು ತೊಗೋಬೇಕು ತೊಗೋರಿ ಅಂತ ಕೇಳಿದ್ರೆ ಸುಮ್ಮ ಕೂತಿದ್ದ ಮುದುಕ ಈಗ ಟಿಕೆಟ್ ಕೇಳ್ತಾ ನೋಡು ಅಂತ ಅನ್ಕೋತ ಬರ್ತಿರ್ತಾಳೆ. ಬಂದು ತೊಗೊಳ್ರಿ ಟಿಕೆಟ್ ಎಲ್ಲಿಗೆ ಅಂತಾಳೆ. ಅವಾಗ ಮುದುಕ ಏನು ಹೇಳ್ತಾನಂತಂದ್ರೆ, 143 ನಿಪ್ಪಾನಿ ಕೊಡ್ರಿ ಮೇಡಮ್ ಒಂದು ಅಂತ. ಮೇಡಮ್ಗೆ ಇಷ್ಟು ಸಿಟ್ಟು ಬರ್ತೈತಲ್ಲ, ಏನಂತಾಳಂದ್ರೆ, ಏ ಮುದುಕ, ನಿನ್ನ ವಯಸ್ಸೇನು ನನ್ನ ವಯಸ್ಸೇನು, ಏನು ಮಾತಾಡ್ತೀಯೋ ಅಂತಾಳೆ. ಅಜ್ಜಗ ಏನೂ ತಿಳಿಯಂಗಿಲ್ಲ. ಆಮೇಲೆ ಸಾಲಿ ಕಲ್ತಿರ್ತಾನೆ, ಶಾನೆ ಇರ್ತಾನೆ, ರಗಡ್ಕರೆ. ಆದ್ರೆ ನಾ ಏನು ತಪ್ಪು ಮಾತಾಡೀನಿ ಅಂತೇಳಿ ಅವನಿಗೂ ಗೊತ್ತಾಗೋದಿಲ್ಲ. ಆದ್ರೆ ಮೇಡಮ್ ಯಾಕೆ ಹಿಂಗೆ ಮಾತಾಡೋದು ಗೊತ್ತಾಗಲ್ಲ. ಏನಾತ್ರಿ ಮೇಡಮ್ಮ ಅಂತ ಅನ್ಮತ್ತ. ನೀ ಏನು ಮಾತಾಡಕತ್ತಿದ್ದೆ, ಜ್ಞಾನ ಐತೆ ನನಗೆ ಹೇಳ್ತಾ. ಇಲ್ಲರಿ ನಾ ಏನು ಮಾತಾಡೀನಿ, ಏನೂ ಮಾತಾಡಿಲ್ಲ ಅಂತೇಳಿ ಅಜ್ಜ ಅಂತ. ಮತ್ತಿನ್ನು ಟಿಕೆಟ್ ತೊಗೊಂಡ್ರೆ ಏನೇನು ಮಾತಾಡಕತ್ತಿಲ್ಲ ಅಂತ. ಅದೇ ರೀ ನಾನು ಟಿಕೆಟ ಕೊಡೋಕ್ಕೆ ಹೇಳಿನಿಲ್ಲ ಅಂತ. ನೋಡು ಮೊದಲಂತ ನೆಟ್ಟಾಗ ಮಾತಾಡೋದು ಕಲಿ, ಆಮೇಲೆ ಟಿಕೆಟ್ ತಗೋ ಅಂತಾಳೆ. ಅಂದ ರೊಕ್ಕ ಕೊಡು, ಮೊದಲು ಟಿಕೆಟ್ ಕೊಡ್ತಾನೆ ಅಂತಾಳೆ. ಆಗ ಅಜ್ಜ 25 ರೂಪಾಯಿ ಕೈ ಹಿಡ್ಕೊಂಡ ಮತ್ತೆ ಏನು ಹೇಳ್ತಾನೆ, 143 ಟಿಕೆಟ್ ಕೊಡ್ರಿ. ಒಂದು ಕೊಟ್ಟ ಬಿಡ್ತಾನೆ ನಿನಗತ್ತಾಳೆ ಆಕಿ. ಟಿಕೆಟ್ ಆಮೇಲೆ ಕೊಡ್ತಾನೆ, ಮೊದಲು ನಿನಗೊಂದು ಕೊಟ್ಟ ಬಿಡ್ತಾನೆ, ಹೆಂಗೈತಿ ಮೈ ನಿನಗಂತ ಹೇಳ್ತಾಳೆ. ಅಲ್ರಿ ಮೇಡಮ್ಮ ಹಿಂಗ್ಯಾಕೆ ಮಾತಾಡಕತ್ತೀರಿ ನೀವು, ನಾ ಏನು ಮಾಡೀನಿ ಅಂತಾನೆ. ಅಂದಾಗ ಹಿಕ್ಕಟ್ಟು ಏನಂದಿ ನನಗೆ ಪ್ರಜ್ಞೆ ಐತೇನ? ನನ್ನ ವಯಸ್ಸೇನು ನಿನ್ನ ವಯಸ್ಸೇನು? ನಿನ್ನವರೆಗೆ ಮೊಮ್ಮಗಳ ವಯಸ್ಸಿನಾಕೆ ನಾ ಅದೀನಿ. ನನ್ನ ಮೊಮ್ಮಕ್ಕಳ ವಯಸ್ಸಿನವ್ರಿಗೆ ಈ ರೀತಿ ಮಾತಾಡೋದು ನೀವು ಸರಿ ಅನಿಸತ್ತೇನ ಅಂತ ಕೇಳ್ತಾ. ನಾ ಏನಾರ ಮಾತಾಡಿ ಅದನ್ನು ಹೇಳು ಮೊದಲತ್ತಾನು. ಅವಾಗ ನೀ ಏನಂದಿ, 143 ಟಿಕೆಟ್ ಕೊಡಂತಿ, ಹೆಂಗೈತಿ ನನ್ನ ಮೈಗಿತ್ತ, ಹಂಗಂದ್ರೆ ಏನಾಯ್ತು ಅಂತ ಕೇಳ್ತಾನು. ಹಂಗಂದ್ರೆ ಏನಾತ, ಈ ವಯಸ್ಸಿನಾಗ ಈ ರೀತಿ ಮಾತಾಡೋದು ಸರಿ ಅಲ್ಲದತ್ತಾಳ. ಅಲ್ಲ ಏನಾರ ಅದ ಬಿಡಿಸಿ ಹೇಳ್ತಾನು. ಅವಾಗ ಹೇಳ್ತಾಳೆ, 143 ಅಂದ್ರೆ ಅದರ ಅರ್ಥ ನಿನಗೆ ಗೊತ್ತೈತಿ ಏನಂತ ಕೇಳ್ತಾಳೆ. ಅದರ ಅರ್ಥ ನಾನು ಹಿರಿಯ ನಾಗರಿಕ ಇದೀನಿ, ಅದು ನನ್ನ ನಂಬರು, ಅದಕ್ಕೆ ಟಿಕೆಟ್ ಕೊಡು ಅಂತ ಆ ಅಜ್ಜ ಹೇಳ್ತಾನೆ. ಅದಕ್ಕೆ ಅರ್ಥ ಅಪರ್ಥ ಆಯ್ತು ಅಂದ್ರೆ ಏನು ಆಕೈತಿ ಅನ್ನೋದು ಈ ಅಜ್ಜನ ಕಥೆ ಅಂತ ನಾನು ತಿಳ್ಕೊತೀನಿ ಅಂತೇಳಿ ಹೇಳ್ತಾ ನನ್ನ ಜೋಕ್ಸನ್ನು ಇಲ್ಲಿಗೆ ಮುಗಿಸ್ತೀನಿ. ನನ್ನ ಜೋಕ್ಸು ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಕೊಡಿರಿ. ಅದೇ ರೀತಿ ಇಂಥ ಜೋಕ್ಸ್ಗಳನ್ನು ನಿಮ್ಮ ಫ್ರೆಂಡ್ ಸರ್ಕಲ್ ಒಳಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.